ಮಮೇವಾಹಮಭಿರೂಪ ಕೈವಲ್ಯಾತ್ ಅಥಾಪಿ ಬ್ರಹ್ಮವಾದೋ ನ ಮೃಷಾ ಭವಿತುಮರ್ಹತಿ. ಯಾಕೆ? ಮಮೈವ ಹಿ ಮುಖಂ ಯದ್ವಿಜದೇವ ಕುಲಂ. ಬ್ರಾಹ್ಮಣರ ವಂಶ, ಬ್ರಾಹ್ಮಣರು, ಅವರು ನನ್ನ ಮುಖ. ಅವರಾಡಿದ ಮಾತನ್ನು ಸುಳ್ಳು ಮಾಡಿದರೆ ನಾನೇ ಸುಳ್ಳು ಮಾತಾಡಿದಂತೆ. ಆದ್ದರಿಂದ ಆಯಿತು, ನಾನು ನಾಭಿರಾಜನ ಹೆಂಡತಿಯಲ್ಲಿ ನಾಭಿರಾಜನಿಂದ ಒಂದು ರೂಪದಿಂದ ಅವತಾರ ತಾಳ್ತೇನೆ ಎಂಬುದಾಗಿ ಪರಮಾತ್ಮ ಹೇಳಿದ. ಅಲ್ಲಿ ಋಷೀಣಾಂ ಮೂರ್ಧವಂತಿನಾಂ ಬರ್ಹಿಷ ತಸ್ಮಿನ್ನೇವಂ ವಿಷ್ಣುರಾತ ಭಗವನ್ ಪರಮರ್ಷಿಭಿ ಪ್ರಸಾದಿತೋ ನಾಭೇರ್ಯ ಪ್ರಿಯಚಿಕೀರ್ಷಯ ತದವರೋಧ ಜನೆ ಮೇರುದೇವ್ಯಾಂಚ ಧರ್ಮಾನ್ ದರ್ಶಯಿತು ಕಾಮಃ ವಾತರಶನಾನಾಂ ಶ್ರವಣಾನಾಂ ಋಷೀಣಾಂ ಊರ್ಧ್ವವಂತಿನಾಂ ಶುಕ್ಲಯ ತನ್ವಾ ಅವತತಾರ. ಶುದ್ಧವಾದಂತಹ ನಿರ್ದೋಷವಾದ ಯಾವ ವಿಧವಾದ ರಜಸ್ತಮೋ ಗುಣಗಳಿಲ್ಲದ ಶುದ್ಧ ದೇಹದಿಂದ ಪರಮಾತ್ಮ ಅವತಾರ ಮಾಡಿದ. ಎಂಥ ರೂಪ, ಎಂಥ ಅದ್ಭುತ! ಅವನಿಗೆ ಅಂಥ ಉತ್ತಮವಾದ ರೂಪವಿದ್ದದ್ದರಿಂದ ಆ ನಾಭಿರಾಜನ ಮಗ ಪ್ರಿಯವ್ರತನ ಮಗ ಅಗ್ನಿಧ್ರ, ಅಗ್ನಿಧ್ರನ ಮಗ ನಾಭಿಯ ಮಗ ಋಷಭನಾಮಕ ಪರಮಾತ್ಮ. ಸ್ವಯಂಭವ ಮನುವಿನ ಮೊಮ್ಮಗನೂ ದೇವರು. ನಾವು ನಮ್ಮ ಪ್ರಾರಬ್ಧದಿಂದ ಹೆಂಡು ಕುಡುಕು ಮಕ್ಕಳನ್ನು ಪಡೀಲಿಕ್ಕಾಗೋದಿಲ್ಲ. ಇಂಥ ದುರ್ದೈವಿಗಳು. ಸಾಧನೆ ಎಷ್ಟು ಅಜಗಜಾಂತರವಿದೆ. ಇಷ್ಟು ಸಾಧನೆಯಲ್ಲಿ ಅಜಗಜಾಂತರವಿದ್ದರೂ ಮೋಕ್ಷದಲ್ಲಿ ಸಾಮ್ಯವನ್ನು ಹೇಳುವ ಸಾಹಸವನ್ನು ಹೇಗೆ ಮಾಡೋದು? ಮಾಡಲಿಕ್ಕಿಲ್ಲ. ಸಾಧನೆ ಬಹಳ ವ್ಯತ್ಯಾಸವಾಗ್ತದೆ. ಅವನಿಗೆ ಋಷಭ ಎಂಬುದಾಗಿ ಹೆಸರನ್ನು ಮಾಡಿಕೊಟ್ಟಿದ್ದಾರೆ. ಆ ಋಷಭನಾಮಕನಾದ ಪರಮಾತ್ಮ, ಆ ಋಷಭನಾಮಕ ಪರಮಾತ್ಮ ಅವನಿಗೆ ಅಂಜನಾಭ ಅಂತಲೂ ಹೆಸರು. ಕಾರಣವೇನು ಅಂದರೆ, ಅಂಜನ ಅಂದರೆ ಕಾಡಿಗೆ ಕಪ್ಪು, ಹಾಗೆ ಕಪ್ಪು ಭಗವಂತ ವಿಷ್ಣು. ಹಾಗಾಗಿ ಪರಮಾತ್ಮ ಕಪ್ಪು ರೂಪ, ನೀಲಮೇಘಶ್ಯಾಮ. ಆದ್ದರಿಂದ ಅವನಿಗೆ ಅಂಜನಾಭ ಅಂತ ಹೆಸರು. ಅವನಿಂದ ರಕ್ಷಿತವಾದ ಈ ವರ್ಷ, ಆದ್ದರಿಂದ ಆಂಜನಾಭಂ ನಾಮ ಅಭ್ಯವರ್ಷಿ. ಆ ಸಂದರ್ಭದೊಳಗೆ ಸ್ವಯಂಭವ ಮನ್ವಂತರದಲ್ಲಿ ಸ್ವಯಂಭವ ಮನುವಿನ ಮಗಳಾದ ಆಕೂತಿಯ ಮಗ ಯಜ್ಞ ಸ್ವರ್ಗದಲ್ಲಿ. ಸ್ವಯಂಭವ ಮನ್ವಂತರ ದೀರ್ಘವಾದ ಕಾಲ. ಆಗ ಅವನ ಮಗಳ ಮಗ ಆಕೂತಿಯ ಮಗ ಯಜ್ಞನಾಮಕ ಪರಮಾತ್ಮ ಇಂದ್ರನಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ ಸ್ವರ್ಗದಲ್ಲಿ. ಕೆಳಗೆ ಅವನ ಮೊಮ್ಮಗ ಭೂಮಿಯನ್ನು ಆಳ್ತಾ ಇದ್ದ. ಏನಾ ಸ್ವಯಂಭುವಿನ ಅದಕ್ಕೆ ಊಹೆ ಮಾಡಲಿಕ್ಕಾಗೋದಿಲ್ಲ. ಭಗವಂತನ ಕೃಪೆ, ಭಗವಂತನ ದಯೆ, ಅವರ ಸಾಧನೆ, ಅವರ ಯೋಗ್ಯತೆ ಏನಗಾಧ, ಊಹೆ ಮಾಡಲಿಕ್ಕಾಗೋದಿಲ್ಲ. ಅಂಥ ಈ ಎಲ್ಲ ಸ್ವಯಂಭವ ಮನು ಹೀಗಿದ್ದಾನೆ ಅಂತಂದ ಮೇಲೆ ಇವನನ್ನು ಆರಾಧಿಸಬೇಕು. ನಿತ್ಯದಲ್ಲಿ ಆರಾಧಿಸಬೇಕು. ನಮ್ಮ ನಾನಾ ವಿಧವಾದ ನಿತ್ಯದ ವಿಧಿವಿಧಾನಗಳಲ್ಲಿ ಈ ಎಲ್ಲ ದೇವತೆಗಳು ಬರ್ತಾರೆ. ವಿಶೇಷವಾಗಿ ತಾರತಮ್ಯ ಸ್ತೋತ್ರ 4 ಶ್ಲೋಕ, ಆ ಶ್ಲೋಕದಲ್ಲಿ ಸ್ವಯಂಭವ ಮನು ಬರ್ತಾನೆ. ನಿಜವಾಗಿ ನಿಮಗೆ ಹೇಳ್ತೇನೆ, ತಮಾಷೆ ಅಲ್ಲ, ಇವರವರು ಒಬ್ಬೊಬ್ಬರ ಹೆಸರನ್ನು ಹೇಳಿದ ತಕ್ಷಣಕ್ಕೆ ಮೈ ಜುಮ್ಮಂತ. ವಸಿಷ್ಠರು, ವಿಶ್ವಾಮಿತ್ರರು, ಸ್ವಯಂಭವ ಮನು, ದಕ್ಷ ಪ್ರಜಾಪತಿ, ಅಗ್ನಿ, ಸೂರ್ಯ, ಚಂದ್ರ, ವರುಣ, ಗಂಗಾ, ವಿರಾಟ್ ದೇವತೆ, ಇಡೀ ಬ್ರಹ್ಮಾಂಡಕ್ಕೆ ಅಭಿಮಾನಿನಿ. ಕರ್ಮಗಳಿಗೆ ಅಭಿಮಾನಿ ಪುಷ್ಕರ, ಶನೈಶ್ಚರ, ಒಬ್ಬರೇ ಇಬ್ಬರೇ ಮೂರೇ ಸಾವಿರಾರು ದೇವತೆಗಳು. 4 ಶ್ಲೋಕಗಳಲ್ಲಿ ಅವರೆಲ್ಲರ ಹೆಸರು ಬಂದು ಮುಗಿದು ಹೋಗುತ್ತೆ. ನಿತ್ಯ ಪಠಣ ಮಾಡೋದು. ಅವರೆಲ್ಲರನ್ನು ಇಲ್ಲಿ ಆವಾಹನೆ ಮಾಡಿದ್ದೇವೆ. ನಾವು ಅವರೆಲ್ಲರನ್ನೂ ಇಲ್ಲಿ ಆವಾಹನೆ ಮಾಡಿದ್ದೇವೆ. ಪೃಥಕ್ ಆವಾಹನೆ ಮಾಡಿದ್ದೇವೆ. ಬಹಳ ಅದ್ಭುತವಾಗಿರುವಂತಹ ಆ ದೇವತೆಗಳು, ಅವರನ್ನು ಸ್ಮರಿಸಬೇಕು. ಯಜ್ಞನಾಮಕ ಪರಮಾತ್ಮ ಕೆಳಗಿರುವ ಋಷಭನಾಮಕ ಪರಮಾತ್ಮನ ಜೊತೆಗೆ ಸ್ಪರ್ಧೆ ಮಾಡ್ತಾನೆ. ಇಂದ್ರ ರಾಜನ ಜೊತೆಗೆ ಸ್ಪರ್ಧೆ ಮಾಡ್ತಾನೆ. ಮಳೆನೇ ಸುರಿಸುವುದಿಲ್ಲ.
ಮಳೆಯನ್ನೇ ಸುರಿಸುವುದಿಲ್ಲ. ಅವನಂತಾನೆ ಏನಾಗುತ್ತೋ ಆಗಲಿ ನಾನು ನೋಡ್ಕೋತೇನೆ, ನಾನು ಮಳೆ ಸುರಿಸುವುದಿಲ್ಲ. ಏನು ಮಾಡ್ತಾನೆ ನೋಡೋಣ. ಯಾಕೆ ಅಂದರೆ ಸ್ಪರ್ಧೆ ಮಾಡಿದಂತೆ ಮಾಡಿದ. ಯಾಕೆ ಅಂದರೆ ಕೆಳಗಿರುವ ಋಷಭನಾಮಕ ಪರಮಾತ್ಮನೂ ಸಾಕ್ಷಾತ್ ನಾರಾಯಣ. ನಾರಾಯಣನ ಅವತಾರನಾದ ಯಜ್ಞನಾಮಕ ಪರಮಾತ್ಮ ನಾನು ಮೇಲಿದ್ದು ಮಳೆ ಸುರಿಸಲಿಲ್ಲ ಅಂತಂದದ್ದಕ್ಕೆ ಉಳಿದ ರಾಜರು ದುರ್ಬಲರಾಗಿ ಏನು ಹೇಡಿಗಳಂತೆ ಕೂಡಬೇಕಷ್ಟೇ. ದಾನಾದಿಗಳನ್ನು ಧರ್ಮವನ್ನು ಯಜ್ಞವನ್ನು ಮಾಡಿ ಮಳೆಗರಿಸುವ ಪ್ರಾರ್ಥನೆಯನ್ನು ಮಾಡಬೇಕು. ಆದರೆ ಈ ಋಷಭ ನನ್ನನ್ನು ಪ್ರಾರ್ಥನೆ ಮಾಡದೆ ಯಜ್ಞಾದಿಗಳನ್ನು ಮಾಡದೆ ಮಳೆಗರೆದು ಸಮೃದ್ಧಿಯನ್ನು ಕೊಟ್ಟ ಅಂತಾದರೆ ನಾನು ಪರಮಾತ್ಮ ಅವನೂ ಪರಮಾತ್ಮ ಅಂತ ಗೊತ್ತಾಗಲಿ ಅನ್ನುವುದಕ್ಕಾಗಿ ಮಳೆ ಸುರಿಸಲಿಲ್ಲ. ದುಷ್ಟಾನಾಂ ಮೋಹನಾರ್ಥಾಯ ಯಜ್ಞ ಇಂದ್ರಪದಿ ಸ್ಥಿತಃ ಪಸ್ಪರ್ಧ ಋಷಭೇಣ ಇವ ಸ್ವರೂಪೇಣ ಹರಿಸ್ವಯಂ. ಮಳೆ ಬರಲಿಲ್ಲ. ಆಗ ನಾಭಿಸ್ತು ಯಥಾಭಿಲಷಿತಂ ಸ್ವಪ್ರಜಾಸ್ತಂ ಅವರುದ್ಧ್ಯ. ಈ ಕಡೆಗೆ ಶ್ರೇಷ್ಠವಾದಂತಹ ಪ್ರಜೆ ಮಗ, ಆ ಮಗನನ್ನು ಪಡೆದದ್ದಕ್ಕೆ ಧನ್ಯನಾದ. ದೇವರನ್ನ ಮಗನಾಗಿ ಪಡೆದ ಮೇಲೆ ಇನ್ನೇನು ಧನ್ಯತೆಯಲ್ಲಿ ಕಮ್ಮಿ. ಧನ್ಯನಾದ. ಪ್ರಮೋದಭರ ವಿಫ್ವಲ ಗದ್ಗದಾಕ್ಷರಯ ಗಿರ ಸ್ವೈರಂ ಗೃಹೀತ ನರಲೋಕ ಸಮಾನ ಧರ್ಮಂ ಭಗವಂತಂ ಪುರಾಣ ಪುರುಷಂ ಮಾಯಾವಿಲಸಿತ ಮತಿ ವತ್ಸ ತಾತ ಇತಿ ಸಾನುರಾಗಂ ಉಪಲಾಲಯನ್ ಪರಾಂ ನಿರ್ವೃತಿ ಉಪಗತಃ ವಿದಿತಾನುರಾಗ ಪೌರ ಪ್ರಕೃತಿ ಜನಪದಾನಾಂ ರಾಜಾನಾಭಿ ಆತ್ಮಜಂ ಸಮಯ ಸೇತು ರಕ್ಷಾಯಾಂ ಅಭಿಷಿಚ್ಯ ಬ್ರಾಹ್ಮಣೇಶು ಉಪನಿಧಾಯ. ಮಗನಿಗೆ ಋಷಭನಿಗೆ ರಾಜ್ಯವನ್ನು ಕೊಟ್ಟ. ತಾನು ಕಾಡಿಗೆ ಹೋಗಬೇಕು ಅಂತ ಹೊರಟ. ಅವನ ಮಗನಿಗೆ ರಾಜ್ಯವನ್ನು ಕೊಡುವಾಗ ಬ್ರಾಹ್ಮಣರಿಗೆಲ್ಲ ಹೇಳಿದ, ನೋಡಿ ಬ್ರಾಹ್ಮಣರೇ, ತಾವೆಲ್ಲ ನಮ್ಮ ರಾಜಗುರುಗಳು, ಇಲ್ಲಿ ನನ್ನ ಮಗನನ್ನು ನಾನು ರಾಜನಾಗಿ ಇಟ್ಟಿದ್ದೇನೆ, ಅವನಿಗೆ ನೀವೆಲ್ಲ ಸರಿಯಾಗಿ ಬೋಧನೆ ಮಾಡಬೇಕು. ಮತ್ತೆ ಅಪ್ಪನ ಕೆಲಸ. ಮಗನಿಗೆ ರಾಜ್ಯ ಕೊಟ್ಟ ಮೇಲೆ ಅವನಿಗೆಷ್ಟೇ ವಿವೇಕ ವಿಜ್ಞಾನ ಇದ್ದರೂ, ವಿವೇಕ ವಿಜ್ಞಾನ ವೈರಾಗ್ಯಗಳಿದ್ದರೂ ಕೂಡ ರಾಜ್ಯ ಪರಿಪಾಲನೆ ಮಾಡುವಾಗ ರಾಗದ್ವೇಷಗಳ ಮಧ್ಯದಲ್ಲಿ ಸಿಕ್ಕುಬಿದ್ದು ಅವನು ತಪ್ಪು ಮಾಡದಿರಲಿ ಎನ್ನುವ ಅಭಿಪ್ರಾಯದಿಂದ ಅವನನ್ನು ಅಂಕುಶವಾಗಿ ಅವನನ್ನು ಸರಿಯಾಗಿ ಮಾರ್ಗದಲ್ಲಿ ತರುವುದಕ್ಕೆ ಬ್ರಾಹ್ಮಣರಿಗೆ ಹೇಳಿ ಹೋದನಂತೆ. ಹೇಗಿದೆ ನೋಡಿ. ಒಂದೊಂದು ಮಾತನ್ನು ನಿಧಾನವಾಗಿ ಓದ್ತಾ ಹೋದರೆ ತುಂಬ ಪರಿಣಾಮವಾಗ್ತದೆ. ಸಹ ಮೇರುದೇವ್ಯ ವಿಶಾಲಾಯ ಪ್ರಸನ್ನ ನಿಪುಣೇನ ತಪಸ ಸಮಾಧಿಯೋಗೇನ ನರನಾರಾಯಣಾಖ್ಯಂ ಭಗವಂತಂ ವಾಸುದೇವಂ ಉಪಾಸೀನಃ ಕಾಲೇನ ತನ್ಮಹಿನ ಮಹಿಮಾನ ಮಮಾಪ. ಋಷಭ ಅಥ ಸ ಭಗವಾನ್ ಋಷಭ ಸ್ವವರ್ಷಂ ಕರ್ಮಕ್ಷೇತ್ರಂ ಮನುಮನ್ಯಮಾನಃ. ಈ ಕ್ಷೇತ್ರ ಭಾರತ ವರ್ಷ, ಇದು ಕರ್ಮಕ್ಷೇತ್ರ ಎಂದು ತಿಳಿದು ಪ್ರದರ್ಶಿತ ಗುರುಕುಲವಾಸ, ಗುರುಗಳಲ್ಲಿ ಅಧ್ಯಯನ ಮಾಡಿದ ಋಷಭನಾಮಕ ಪರಮಾತ್ಮ ಉಪಲಬ್ಧವರೈಹಿ ಗುರುಭಿ, ದಕ್ಷಿಣೆಯನ್ನು ಕೊಟ್ಟಾದ ಮೇಲೆ ಗುರುಗಳಿಗೆ ಅವರ ಜ್ಞಾನೋಜ್ಞೆಯನ್ನು ಪಡೆದು ಗೃಹಮೇಧಿನಾಂ ಧರ್ಮಾನ್ ಅನುಶಿಕ್ಷಮಾಣ, ಗೃಹಸ್ಥಾಶ್ರಮರು ಏನು ಮಾಡಬೇಕು ಅಂತನ್ನುವುದನ್ನು ತಿಳಿಸುವುದಕ್ಕಾಗಿ ಜಯಂತ್ಯಾಂ ಇಂದ್ರದತ್ತಾಯಾಂ, ಇಂದ್ರನ ಮಗಳಾಗಿರುವಂತಹ ಜಯಂತ ಮತ್ತು ಜಯಂತಿ. ಯಾರಿವರು ಇಂದ್ರ? ಈಗ ಇಂದ್ರ ಇದ್ದವನು ಯಜ್ಞ ಹೇಳಬೇಕು. ನಾವು ಇಲ್ಲಿ ಹೀಗೆ ವ್ಯವಸ್ಥೆ ಮಾಡಬೇಕು. 2 ಬಾರಿ ಪುರಂದರ ಇಂದ್ರನಾಗ್ತಾನೆ. 2 ಬಾರಿ ಪುರಂದರ ಇಂದ್ರನಾದದ್ದರಿಂದ ಇಂದ್ರ ಪದವಿಗೆ ಹೆಚ್ಚಿನದಲ್ಲದ ಕೆಳಗಿನದಲ್ಲದ ವೇದೋದಿತವಾದ ಇಂದ್ರ ಪದವಿಗೆ ತಾರತಮ್ಯಾನುಸಾರವಾಗಿ ಯೋಗ್ಯ ಅಧಿಕಾರಿಯಾದವನು ಪುರಂದರ ಒಬ್ಬನೇ. ಆದ್ದರಿಂದ ಅವನೇ ಇಂದ್ರ. ಉಳಿದವರು ಪಟ್ಟಕ್ಕೆ ಬಂದರೆ ಇಂದ್ರರು. ದೇವರಾಗಲಿ, ವಾಯುದೇವರಾಗಲಿ, ಯಮಧರ್ಮನಾಗಲಿ, ಅಶ್ವಿನಿಗಳಾಗಲಿ, ಬಲಿಚಕ್ರವರ್ತ್ಯಾದಿಗಳಾಗಲಿ, ಇವರೆಲ್ಲರೂ ಪಟ್ಟಕ್ಕೆ ಬಂದ ಇಂದ್ರರು. ವೇದೋಕ್ತವಾದ ಇಂದ್ರನ ತಾರತಮ್ಯದಲ್ಲಿ ಇರುವಂತಹ ದೇವತೆ ಪುರಂದರ ಒಬ್ಬ. ಆದ್ದರಿಂದ ಅವನಿಗೆ 2 ಬಾರಿ ಇಂದ್ರಸ್ಥಾನ ಸಿಕ್ಕಿತು. ಅವನನ್ನೇ ಯಾವಾಗಲೂ ಇಂದ್ರ ಅಂತ ಕರೆಯೋದು. ಹೆಚ್ಚು ಬಾರಿ ಅಂತ ಹೇಳಿದಾಗ ಎಲ್ಲೆಲ್ಲಿ ಇಂದ್ರ ಎಂಬ ಶಬ್ದ ವೇದದಲ್ಲಿ ಬರ್ತದೋ ಆಗ ಪುರಂದರನನ್ನು ತೆಗೆದುಕೊಳ್ಳುವುದು ಸಮಂಜಸವಾಗ್ತದೆ. ಇಲ್ಲದೆ ಇದ್ದರೆ ವೈವಸ್ವತ ಮನ್ವಂತರದಲ್ಲಿ ಪುರಂದರ ಇದ್ದಾನೆ ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ವೈವಸ್ವತ ಮನ್ವಂತರದಲ್ಲೇ ಶ್ರುತಿ ರಚನೆಯಾಯಿತು ಅಂತಾಗ್ತದೆ. ಅದಕ್ಕಾಗೇ ಇಷ್ಟೆಲ್ಲ ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳಿದ್ದು.
ಇಂದ್ರ ಎಂಬ ಶಬ್ದದಿಂದ ಭಾಗವತ ಹೇಳ್ತಾ ಇದೆ. ಆಗ ಅವನು ಇಂದ್ರನಾಗಿದ್ದ ಅಂತ ಅರ್ಥದಲ್ಲ. ಇಂದ್ರ ಪಟ್ಟಕ್ಕೆ ಸರಿತೂಕದ ಯೋಗ್ಯತೆಯವನು ಪುರಂದರ ಒಬ್ಬನೇ. ಅಶ್ವಿನಿ ದೇವತೆಗಳು ಆ ಪಟ್ಟಕ್ಕೆ ಸರಿತೂಕದ ಯೋಗ್ಯತೆ ಉಳ್ಳವರಲ್ಲ, ಅವರು ಕೆಳಗೂ ಇರಬಹುದು. ಪರಮಾತ್ಮ ಇಂದ್ರ ಸಮಾನ ಯೋಗ್ಯತೆ ಉಳ್ಳವನಲ್ಲ, ಉತ್ತಮನಾದವನು. ಇತ್ಯಾದಿ ರೂಪದಲ್ಲಿ ನಾವು ಆಲೋಚನೆ ಮಾಡಿದಾಗ ನಾನು ಹೇಳಿದ ಈ ಯುಕ್ತಿ ಉತ್ತರ ಏನಿದೆ ದೀರ್ಘವಾಗಿ ಆಲೋಚನೆ ಮಾಡಬೇಕು. ಬಹಳ ಸುಂದರವಾದಂಥದ್ದು, ತಿಳಿತಾ? ಆದ್ದರಿಂದ ಇಂದ್ರದತ್ತವಾದ ಅಂದರೆ ಪುರಂದರ ಮಗಳಾಗಿರುವ ಜಯಂತಿ. ಜಯಂತ ಜಯಂತಿ. ಹೇಗೆ ನಲರಾಜನಿಗೆ ಇಂದ್ರಸೇನ ಇಂದ್ರಸೇನಾ ಎಂಬ ಇಬ್ಬರು ಮಕ್ಕಳು, ಆ ರೀತಿಯಾಗಿ ಜಯಂತ ಮತ್ತು ಜಯಂತಿ ಎಂಬ ಇಬ್ಬರು ಮಕ್ಕಳು, ಹೆಣ್ಣು ಗಂಡು ಮಕ್ಕಳು ಪುರಂದರನಿಗೆ ಇದ್ದದ್ದು. ಆ ಪುರಂದರನ ಮಗಳನ್ನು ಸ್ವೀಕಾರ ಮಾಡಿದ. ಜಯಂತ್ಯಾಂ ಇಂದ್ರದತ್ತಾಯಾಂ ಉಭಯಲಕ್ಷಣಂ ಧರ್ಮಂ ಸಮಾಮ್ನಾಯಾಂ ನಾಥಂ ಅಭಿಯುಂಜನ್ ಆತ್ಮಜಾನಾಂ ಆತ್ಮಸಮಾನಾನಾಂ ಶತಂ ಜನಯಾಮಾಸ. ಶ್ರೇಷ್ಠರಾದ 100 ಜನ ಮಕ್ಕಳನ್ನು ಪಡಿತಾನೆ. 100 ಜನ ಮಕ್ಕಳನ್ನು ಪಡಿತಾನೆ. ಏನಾಯಿತು? ಪರಮಾತ್ಮ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಸ್ವಯಂಭವ ಮನು, ಸ್ವಯಂಭವ ಮನುವಿನಿಂದ ಪ್ರಿಯವ್ರತ, ಪ್ರಿಯವ್ರತನಿಂದ ಅಗ್ನಿಧ್ರ 9 ಜನ, ಆ ಅಗ್ನಿಧ್ರನಿಂದ 10 ಜನ, ಅಗ್ನಿಧ್ರನಿಂದ ನಾಭಿ, ನಾಭಿಯಿಂದ ಋಷಭನಾಮಕ ಪರಮಾತ್ಮ, ಋಷಭನಾಮಕ ಪರಮಾತ್ಮನಿಗೆ ಜಯಂತಿ ಹೆಂಡತಿ ಇಂದ್ರಪುತ್ರಿ, ಅವಳಿಂದ 100 ಜನ ಮಕ್ಕಳಾಗ್ತಾರೆ. ಆ 100 ಜನ ಮಕ್ಕಳಲ್ಲಿ ಭರತೋ ಜ್ಯೇಷ್ಠ ಶ್ರೇಷ್ಠ ಗುಣ, ಭರತ ಜ್ಯೇಷ್ಠ. ಆ ಭರತನಿಂದ ಈ ವರ್ಷಕ್ಕೆ, ಈ ಭೂಮಿಗೆ ಭಾರತ ವರ್ಷ ಎಂದು ಹೆಸರು ಬಂತು. ಆಮೇಲೆ 9 ಜನ ಕುಶಾವರ್ತ, ಇಲಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ, ವಿದರ್ಭ, ಕೀಕಟ ಎಂಬ 9 ಜನ ಮಕ್ಕಳಾಗಿದ್ದಾರೆ. ಈ 9 ಜನ ಮಕ್ಕಳು ಭಾರತ ವರ್ಷದಲ್ಲಿರುವ ನಾನಾ ಪ್ರಧಾನವಾದ ಖಂಡಗಳಿಗೆ ಅವರು ಅಧಿಪತಿಗಳು. ಸ್ವಲ್ಪ ಇಲ್ಲಿ ನೀವು ವಿಚಾರವನ್ನು ಮಾಡಿರಿ, ಸ್ವಲ್ಪ ಇಲ್ಲಿ ವಿಚಾರ ಮಾಡಿ. ಭರತ ವರ್ಷ ಅಂದರೆ ಎಷ್ಟಾಯಿತು? ಈ ಕುಶಾವರ್ತ, ಇಲಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಇಂದ್ರಸ್ಪಕ, ವಿದರ್ಭ, ಕೀಕಟ ಇವೆಲ್ಲ ಎಲ್ಲಿವೆ ಅಂದರೆ ಭರತ ವರ್ಷ ಇಡೀ ಭೂಮಂಡಲವೋ? ಬ್ರಹ್ಮಾವರ್ತ ಇದ್ದದ್ದೆಲ್ಲಿ ಇದೆ? ನಾವಿದ್ದದ್ದು. ಕೀಕಟ ಎಲ್ಲಿ? ಕಲ್ಕತ್ತಾ. ವಿದರ್ಭ ಎಲ್ಲಿ? ನಾಗಪುರ. ಕುಶಾವರ್ತ ಎಲ್ಲಿ? ಪಶ್ಚಿಮದಲ್ಲಿ ದ್ವಾರಕಾದಿಗಳು, ದ್ವಾರಕಾ, ಕಚ್ಛ ಇತ್ಯಾದಿಗಳು. ಹೀಗೆ ಇದೆಲ್ಲವೂ ಕೂಡ ಮಲಯಕೇತು ದಕ್ಷಿಣದಲ್ಲಿ, ಮಲಯಕೇತು ದಕ್ಷಿಣದಲ್ಲಿ, ಆರ್ಯಾವರ್ತವು ಇಲ್ಲೇ ಮಧ್ಯದಲ್ಲಿ, ಇಂದ್ರಸ್ಪೃಕ ಇದೆಲ್ಲವೂ ಕೂಡ ಎಲ್ಲಿ ಬಂತು? ಭಾರತ ವರ್ಷದಲ್ಲಿ. ಅಂದರೆ ಭಾರತ ವರ್ಷ ಎಷ್ಟಾಯಿತು? ಇಷ್ಟಾಯಿತು. ನಾನು ಹೇಳಿದ್ದು ನಿಮಗೆ ಗಮನಕ್ಕೆ ಬಂತೋ ಇಲ್ಲೋ ಗೊತ್ತಾಗಲಿಲ್ಲ ನನಗೆ. ನಾನಂತೂ ಹೇಳಿದ್ದೀನಿ, ಗಮನಕ್ಕೆ ಬಂದಾಗ ತಿಳ್ಕೊಟ್ಟು. ಇದು 9 ಅಂದರೆ ಒಬ್ಬ ಭರತ, ಅವನ ವರ್ಷ, ಅದರೊಳಗೆ ಅವನ ಮಕ್ಕಳು, ಅವನ ತಮ್ಮಂದಿರು. ಭರತ ಸಮಗ್ರ ಭರತ ವರ್ಷಕ್ಕೆ ಆಳಿದ, ಅವನ ತಮ್ಮಂದಿರು ಆ ಭರತ ವರ್ಷದಲ್ಲಿರುವ ಇಷ್ಟು ಭಾಗಗಳನ್ನು ಆಡಿ ಮುಗಿಸಿದರು. ಸೂಚನೆ ಇದೆ, ನಿರವಕಾಶವಾಗದೇ ಇದ್ದರೂ ಕೂಡ ಇದರಲ್ಲಿ ಸ್ವಲ್ಪ ಸ್ಪಷ್ಟವಾಗ್ತದೆ ನಮಗೆ ಹೆಚ್ಚು ಮಾತುಗಳು. ಭರತ ವರ್ಷ ಹೆಚ್ಚಿದ್ದು ಅವನ ತಮ್ಮಂದಿರು ಸಣ್ಣ ಸಣ್ಣ ಭಾಗವನ್ನೇ ಆಳಿದ್ದಾರೆ ಅಂತ ಯಾಕಾಗಬಾರದು ಅಂತನ್ನೋದು ಅವಶಿಷ್ಯತೆ, ಅದು ಬೇರೆ. ಆದರೆ ಹೇಳುವ ಮಾತೇನು ಅಂತಂದರೆ ಇದರಿಂದ ಸೂಚಿತವಾಗ್ತಾ ಇದೆ ಪರಿಧಿ. ಕವಿರ್ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ಧ್ರುಮಿಲ ಚಮಸ ಕರಭಾಜನ ಎಂಬ ಜಯಂತಿಯ ಋಷಭನಿಂದ ಹುಟ್ಟಿದ ಮಕ್ಕಳು 9 ಜನ. ಅವರು ನವಭಾಗವತಾಹ,
ಭಾಗವತ ಧರ್ಮವನ್ನು ತಿಳಿದು ಅದನ್ನು ಅನುಷ್ಠಾನ ಮಾಡಿದ ಮಹಾಯೋಗಿಗಳು ಅವರ ನಾರದ ವಸುದೇವ ಸಂವಾದದಲ್ಲಿ ಅವರ ಕಥೆಯನ್ನು ಏಕಾದಶ ಸ್ಕಂದದಲ್ಲಿ ಹೇಳುವುದಿದೆ, ಇವತ್ತೂ ಹೇಳೋದಿದೆ. ಮಂಗಲದ ದಿವಸ ಅದೇ ಹೇಳೋದು, 1 ನಿಮಿಷದಲ್ಲಿ ಹೇಳಿ ಮುಗಿಸಬೇಕಾದ ಆ ವಿಷಯಗಳೆಲ್ಲ. ಹಾಗಾಗಿ ಅದು ಇದೆ. ಯವೀಯಂ ಸಹ ಅವನಿಗೆ ತಮ್ಮಂದರು 19 ಜನರಿಗೆ ತಮ್ಮಂದಿರು. ಯಾರು? 81 ಜನ. ಅವರು ಮಹಾಶಾಲೀನಾಹ, ದೊಡ್ಡ 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 ಯಜ್ಞಗಳನ್ನು ಮಾಡುವವರು. ಕೇವಲ ಮಹಾಶಾಲೀನಾಹ, ಮಹಾಶ್ರೋತ್ರಿಯಾಹ, ಯಜ್ಞಶೀಲಾಹ, ಬ್ರಾಹ್ಮಣಾಹ ಬಭೂವು. ವಿಶ್ವಾಮಿತ್ರವದ್ ಬ್ರಾಹ್ಮಣತ್ವ ಜಾತಿವಂತೋ ಬಭೂವು. ಭಗವಾನ್ ಋಷಭಸಂಜ್ಞ ಆತ್ಮತಂತ್ರ, ಸ್ವತಂತ್ರನಾಗಿರುವಂತಹ ಭಗವಂತ ಉತ್ತಮವಾಗಿ ಕರ್ಮವನ್ನು ಮಾಡ್ತಾ ಇದ್ದಾನೆ ಶ್ರೇಷ್ಠವಾಗಿ. ಯಾಕೆ? ಯತ್ ಶೀರ್ಷಣಿ ಆಚರಿತಂ ತದನುವರ್ತತೆ ಲೋಕಃ. ದೊಡ್ಡವರು ಏನು ಕರ್ಮವನ್ನು ಮಾಡ್ತಾರೋ ಅದನ್ನು ಸಣ್ಣವರು ಕಣ್ಣು ಮುಚ್ಚಿ ಫಾಲೋ ಮಾಡ್ತಾರೆ. ಹಾಗಾಗಿ ಋಷಭರಾಜ ಸ್ವಯಂ ಪರಮಾತ್ಮ ತಾನು ಅತ್ಯುತ್ತಮವಾದ ಧರ್ಮವನ್ನು ಜಗತ್ತಿನಲ್ಲಿ ನಡೆಸಿದ. ಯದಪಿ ಸ್ವವಿದಿತಂ ಸಕಲಂ ಧರ್ಮಂ ಬ್ರಾಹ್ಮಂ ಗುಹ್ಯಂ ಬ್ರಾಹ್ಮಣೈ ದರ್ಶಿತ ಮಾರ್ಗೇಣ. ಸ್ವಯಂ ತಾನೇ ಎಲ್ಲ ಧರ್ಮವನ್ನು ಬಲ್ಲವ, ತಿಳಿದವ, ಸರ್ವಜ್ಞ. ಆದರೂ ಬ್ರಾಹ್ಮಣರು ತೋರಿದ ಮಾರ್ಗದಿಂದ, ನಾನಾ ವಿಧವಾದ ಧರ್ಮ ಮಾರ್ಗದಿಂದ ಅವನು ಪರಿಪಾಲನೆ ಮಾಡಿದ. ನಾಭಿರಾಜ ಋಷಭನಿಗೆ ರಾಜ್ಯ ಕೊಟ್ಟು ಹೋಗುವಾಗ ಬ್ರಾಹ್ಮಣೇಶು ಉಪನಿಧಾಯ ಹೋದ. ಮಗ ಋಷಭನೂ ಕೂಡ ಅಪ್ಪ ಹೇಳಿದ ಬ್ರಾಹ್ಮಣರನ್ನು ಕಿತ್ತಿ ಹಾಕಿ ತಾನು ತನ್ನ ಮನಸ್ಸಿಗೆ ಬಂದಂತೆ ರಾಜ್ಯವನ್ನು ನಡೆಸಲಿಲ್ಲ, ಬ್ರಾಹ್ಮಣರು ಹೇಳಿದಂತೆ ಮಾಡಿದ. ಸರ್ವಜ್ಞನಲ್ವೇ ಪರಮಾತ್ಮ? ಗೊತ್ತಿರಲಿಲ್ವೇ? ಯದ್ಯಪಿ ಸರ್ವಜ್ಞ ತಥಾಪಿ